ಸರ್ ಫಾಬಿಯಾ 175 ಸರ್ ಓಮಿನಿ ರೆಡ್ ಕಲರ್ 145 ಹೌದು ಸರ್ ಇಟಿಎಸ್ ಟಾಪ್ ಎಂಡ್ 325 ಹೌದು ಸರ್ ಹೋಂಡಾ ಸಿವಿಕ್ ಫುಲ್ ಡಿಮ್ಯಾಂಡೆಡ್ ವೆಹಿಕಲ್ 3 lakh ಹೌದು ಸರ್ ರಿಡ್ಸ್ ವಿಎಕ್ಸ್ಐ 2,75,000 ಎಷ್ಟು ಸರ್ 2,75,000 ಸರ್ ಇಟಿಕಾ ಟಿಡಿಐ 495 ಎಷ್ಟು ಸರ್ 495 ಸರ್ i10 2,10,000 ಎಷ್ಟು ಸರ್ 2,10,000 ಚಿವಿ 500 W8 5,95,000 ಸರ್ ಹೋಂಡಾ ಸಿವಿಕ್ 1,45,000 ಇನ್ಸರ್ ಇದು 1,45,000 ಸರ್ ಪೋಲೋ 2,85,000 ಸರ್ ಡಿಸೈರ್ 3,25,000 ಸರ್ ವೈಟ್ ಪೋಲೋ 2,75,000 ಓನ್ಲಿ ಸಿಂಗಲ್ ಓನರ್ i20 ಪೆಟ್ರೋಲ್ ಪ್ರೈಸ್ 265 ಓನ್ಲಿ. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಮತ್ತೊಂದ್ಸರಿ ನಾನು ಇವತ್ತು ಒಂದು ಹೊಸ ವಿಡಿಯೋ ಮಾಡುವಂತ ರ್ಯಾಂಕ್ 1 ಕಾರ್ಗೆ ಮತ್ತೊಂದ್ಸರಿ ಬಂದಿದ್ದೀನಿ. ಇದು 3ನೇ ಸರಿ ಸರ್ ಮಾಡ್ತಾ ಇರೋದು. ಹೌದು. ಸೊ ಲಾಸ್ಟ್ ಟೈಮ್ ಒಳ್ಳೆ ರೆಸ್ಪಾನ್ಸ್ ಇತ್ತು ಸರ್ ಹೇಳಿದ್ರು. ಸೊ ಈ ಸರಿ ತುಂಬಾ ಸ್ಟಾಕ್ ಎಲ್ಲ ತರಿಸಿದ್ರೆ ಹೊಸ ವಿಡಿಯೋ, ಪ್ಲಸ್ ನಿಮ್ಗೆ ವೈಟ್ ಗಾಡಿಗಳು ಜಾಸ್ತಿ ಇದೆ, ಆಮೇಲೆ ಒಳ್ಳೊಳ್ಳೆ ಬಜೆಟ್ ಅಲ್ಲಿ ಕಾರ್ಗಳೆಲ್ಲ ತರಿಸಿದ್ರೆ ಅನ್ಬೋದು. ಸರ್ ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಓಕೆ ಸರ್, ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀನಿ. ಓಕೆ ಸರ್, ಮತ್ತೊಂದು ಸರಿ ನಿಮ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ಹೇಳಿ ಸರ್. ಸರ್ ನಮ್ ಶೋರೂಮ್ ಎಕ್ಸಾಕ್ಟ್ ಲೊಕೇಶನ್ ನಾಗರಬಾವಿ ನಾಯಿಂದಹಳ್ಳಿ ಸರ್ವಿಸ್ ರೋಡ್ ಅಲ್ಲಿ ಅಂಡರ್ ಪಾಸ್ ಇದೆ. ಓಕೆ, ಅಂಡರ್ ಪಾಸ್ ಹತ್ರ ಬಂದ್ರೆ 11th ಕ್ರಾಸ್ ಸ್ಟಾರ್ಟಿಂಗ್ ಅಲ್ಲೇ ಇದೆ. ಹೌದು, ಸ್ಟಾರ್ಟಿಂಗ್ ಬಂದ ತಕ್ಷಣ ಇರುತ್ತೆ. ನಾನು ಎಕ್ಸಾಕ್ಟ್ ಲೊಕೇಶನ್ ಕೂಡ ಪಿನ್ ಮಾಡಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಬಹುದು. ಸರ್ ಇವತ್ತು ಎಷ್ಟು ವೆಹಿಕಲ್ಸ್ ಇದೆ ಸರ್? ಸರ್ ನಮ್ಮ ಹತ್ರ ಇವತ್ತೊಂದು 15 ವೆಹಿಕಲ್ ಇದೆ ಸರ್. 15 ವೆಹಿಕಲ್ಸ್ ಇದೆ. ಏನ್ ಸರ್ ಬಂದ ತಕ್ಷಣ ಎಲ್ಲ ವೈಟ್ ಇದೆಲ್ಲ ಸರ್? ಎಲ್ಲ ವೈಟ್ ಕಲರ್ ಗಾಡಿಗಳು ಜಾಸ್ತಿ. ಎಲ್ಲ ಕಸ್ಟಮರ್ ಜಾಸ್ತಿ ವೈಟ್ ಕಲರ್ ಕೇಳ್ತಾ ಇದ್ದಾರೆ ಸರ್, ಹಂಗಾಗಿ ನಾವು ಸ್ಟಾಕ್ ವೈಟ್ ಕಲರ್ ತಂದಿದ್ದೀವಿ. ಓಕೆ ಸರ್, ಬಂದಾಗ ಹೇಳಿದ್ರಿ ಒಂದು 2-3 ಗಾಡಿಗಳು ಅದರ್ ಸ್ಟೇಟ್ ಇದೆ ಅಂತ. ಅದರ್ ಸ್ಟೇಟ್ ಅಂದ್ರೆ ಪ್ರೈಸ್ ಹೇಗಿರುತ್ತೆ ಸರ್? ಸರ್ ಅದರ್ ಸ್ಟೇಟ್ ಅಂತ ಹೇಳಿದ್ರೆ ನಮ್ ಸ್ಟೇಟ್ ಗಿಂತ ಬಹಳ ರೀಸನೇಬಲ್ ಆಗಿರುತ್ತೆ. ಅದರ್ ಸ್ಟೇಟ್ ಪ್ರೈಸ್ ಕೊಡ್ತೀನಿ. ಓಕೆ ಸರ್, ಹಾಗೇನೆ ಮತ್ತೆ ಸರ್ ಇವಾಗ ನಮ್ ಕಸ್ಟಮರ್ ಗಳು ಕೇಳ್ತಿರ್ತಾರೆ, ಇಷ್ಟು ಡೌನ್ ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗ್ಬೋದಾ ಅಂತ. ಹಾ ಸರ್, ಅದಕ್ಕೂ ಏನಾದ್ರು ಮಾಡ್ಕೊಡ್ತೀವಿ. ಸರ್ ಎಷ್ಟು ಮಾಡ್ಬೋದು ಸರ್ ಡೌನ್ ಪೇಮೆಂಟ್ ಅಂದ್ರೆ? ಕಾರ್ ಸರ್ ಕಾರ್ಸ್ ನಿಮ್ಗೆ ಲೋನ್ ಅಂತ ಹೇಳಿದ್ರೆ ಡೌನ್ ಪೇಮೆಂಟ್ ಮಿನಿಮಮ್ 50,000 ಇದ್ರೂ ಆಗುತ್ತೆ. 50,000 ಇರ್ಲೇಬೇಕು. 50,000 ಇರ್ಲೇಬೇಕು ನೋಡಿ. ಡೌನ್ ಪೇಮೆಂಟ್ ಯಾರು ಇಷ್ಟು ಮಾಡ್ಬಿಟ್ಟು ನಾವು ಕಾರ್ ತಗೋಬೇಕನ್ನೋರಿದ್ರೆ 50,000 ಮಿನಿಮಮ್ ಮಾಡ್ಲೇಬೇಕಂತ ನೋಡಿ. ಸೊ ಎಲ್ಲ ಗುಡ್ ಕಂಡೀಷನ್ ಕಾರ್ಸ್ ಇದೆ ಸರ್ ಆಲ್ಮೋಸ್ಟ್ ಗುಡ್ ಕಂಡೀಷನ್ ಕಾರ್ಸ್. ಓಕೆ, ನಾನು ಹೇಳ್ತೀನಿ ನೋಡಿ, ನಿಮ್ ಗಾಡಿ ಸೆಲೆಕ್ಟ್ ಆದ್ಮೇಲೆ ಬಂದ್ಬಿಟ್ಟು ಯಾರ ಮೆಕ್ಯಾನಿಕ್ ಇಲ್ಲ ಯಾರೋ ಗೊತ್ತಿರೋ ಕರ್ಕೊಂಡ್ಬಂದು ಚೆಕ್ ಮಾಡಿಸಿ, ನಿಮಗೆ ಸಮಾಧಾನ ಆದ್ಮೇಲೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಪಕ್ಕ ಆದ್ಮೇಲೆ ನೀವು ಗಾಡಿನ ತಗೊಂಡು ಹೋಗ್ಬೋದು. ಆಲ್ಮೋಸ್ಟ್ ಈ ಸರಿ ಬೆಸ್ಟ್ ಬಜೆಟ್ ಸರ್? ಬೆಸ್ಟ್ ಬಜೆಟ್. ಹೌದಾ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 1,45,000 ಇಂದ ಸ್ಟಾರ್ಟಿಂಗ್ ಪ್ರೈಸ್. ಓಕೆ ಓಕೆ ಸರ್, ಏನ್ ಸರ್ ಮಹೀಂದ್ರ XU500 ಎಲ್ಲ ಜಾಸ್ತಿ ಎರ್ಟಿಗ ಎಲ್ಲ ತರಿಸ್ತಿದ್ದೀರಾ? ಎರ್ಟಿಗ ಎಲ್ಲ ಬಂದಿದೆ. ಸೊ ತುಂಬಾ ಗಾಡಿಗಳು ಈ ಸರಿ ಬಂದಿದೆ. ಲಾಸ್ಟ್ ಟೈಮ್ ಕಡಿಮೆ ಇದ್ದು ಗಾಡಿಗಳು ಈ ಸರಿ ಜಾಸ್ತಿ ಗಾಡಿಗಳು ತರಿಸಿದ್ದಾರೆ. ಸರ್ ಲೋನ್ ಸರ್ ಹಂಗೆ? ಸರ್ ಲೋನ್ ಆಗುತ್ತೆ ಸರ್, ಹೇಳಿದೆ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ. ಸಿವಿಲ್ ಚೆನ್ನಾಗಿರ್ಬೇಕು. 50,000 ಅಂತ ಹೇಳಿದೀವಿ. ಹೆಚ್ಚು ಕಮ್ಮಿ ನಿಮ್ ಸಿವಿಲ್ ಚೆನ್ನಾಗಿದ್ರೆ 50,000 ಉಲ್ಟಾ ನೀವು ತಗೊಂಡು ಹೋಗ್ಬೋದು. ಝೀರೋ ಡೌನ್ ಪೇಮೆಂಟ್ ಅಲ್ಲ, ಉಲ್ಟಾ ಖರ್ಚಿಗೆ ಒಂದ್ 50,000 ಇಟ್ಕೊಂಡು ಹೋಗ್ಬೋದು. ಆ ತರ ಸಿಗತ್ತೆ. ಸಿವಿಲ್ ಚೆನ್ನಾಗಿರ್ಬೇಕು, ಬರೋರ್ ಸಿವಿಲ್ ಚೆನ್ನಾಗಿದ್ರೆ ಲೋನ್ ಆಗುತ್ತೆ. ಸರಿ ಸರ್, ಹಾಗೇನೆ ಇವ್ರದ್ದು ಫಸ್ಟ್ ಫ್ರೀಲಾನ್ಸರ್ ಆಗಿದ್ರು, ಅವಾಗೂ ಒಳ್ಳೆ ಬೆಸ್ಟ್ ಬಜೆಟ್ ಅಲ್ಲಿ ನಿಮ್ಗೆ ಎಷ್ಟೋ ಜನಕ್ಕೆ ಕಾರ್ಗಳು ಕೊಟ್ಟಿದ್ದಾರೆ. ಸೊ ಇವಾಗ ಅವರು ಚಿಕ್ಕದಾಗಿ ಆಫೀಸ್ ಮಾಡಿದ್ರು ಅದೇ ಬಜೆಟ್ ಮೇಂಟೈನ್ ಮಾಡ್ತಿದ್ದಾರೆ. ಹಾಗಾಗಿ ಅವ್ರದ್ದು ಯಾವ್ದೇ ವಿಡಿಯೋ ಹಾಕಿದ್ರು ಒಳ್ಳೊಳ್ಳೆ ಪ್ರೈಸ್ ಕಾರ್ ಇರುತ್ತೆ. ಹಂಗೆ ಒಳ್ಳೆ ಸೇಲಿಂಗ್, ಒಳ್ಳೆ ಅವರು ಪ್ರೈಸಿಂಗ್ ಎಲ್ಲ ಕೊಡ್ತಾರೆ. ಸೊ ಬೇಗ ಬಂದ್ಬಿಟ್ಟು ಈ ಶೋರೂಮ್ ನ ವಿಸಿಟ್ ಮಾಡಿ. ರ್ಯಾಂಕ್ 1 ಅಂತ ಹೊಸದಾಗಿ ಓಪನ್ ಮಾಡಿದ್ರೆ ನಾನು ಲೊಕೇಶನ್ ಪಿನ್ ಮಾಡ್ತೀನಿ. ಹಾಗೇನೆ ಸರ್ ವಿಡಿಯೋ ಶುರು ಮಾಡೋಣ ಸರ್? ಖಂಡಿತ. ಸೊ ವಿಡಿಯೋನ ಶುರು ಮಾಡೋಣ. ಹಾಗೇನೆ ಯಾರ್ಯಾರು ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಯೂಸ್ ಕಾರ್ ನೋಡಿದ್ರೆ ಅದು ಬೆಸ್ಟ್ ಬಜೆಟ್ ಅಲ್ಲಿ ಈ ಶೋರೂಮ್ ಗೆ ಬರ್ಬೋದು ನೀವು ಅಂತ ಹೇಳ್ತಾ. ಸೊ ಬನ್ನಿ ಅದರ ವಿಡಿಯೋನ ಶುರು ಮಾಡೋಣ. ರ್ಯಾಂಕ್ 1 ಅಲ್ಲಿ ಮೊದಲನೇ ಕಾರ್ ಯಾವ ಸರ್ ಇವತ್ತು? ಸರ್ ಮೊದಲನೇ ಕಾರು ರೆಡ್ ಬ್ಯೂಟಿ ಮಾರುತಿ ಓಮಿನಿ 2007 ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಇದು ವಿತ್ ಗ್ಯಾಸ್, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್. ಗಾಡಿನೂ ನೋಡ್ಬೋದು ನೀವು, ಬಹಳ ನೀಟ್ ಆಗಿದೆ. ರೆಡ್ ಕಲರ್ ಸರ್, ಬ್ರ್ಯಾಂಡ್ ನ್ಯೂ. ನಿಮ್ಗೆ ಸೀಟ್ ಕವರ್ ಇದೆ, ತೋರ್ತಿ ಇಂಟೀರಿಯರ್ ಎಲ್ಲ. ಓಕೆ, ಸೀಟ್ಸ್ ಕವರ್ ಎಲ್ಲ ಹಾಕ್ಸಿದ್ದಾರೆ. ಓಕೆ ಸರ್, ಇದು ಸಿಂಗಲ್ ಓನರ್ ಅಂದ್ರಲ್ಲ? ಸಿಂಗಲ್ ಓನರ್ ಸರ್, ಫ್ರೆಶ್ ಡಾಕ್ಯುಮೆಂಟ್. ಓಕೆ ಸರ್, ಪ್ರೈಸ್ ಇದ್ರದ್ದು? ಸರ್ ಪ್ರೈಸ್ ಬಂದ್ಬಿಟ್ಟು 1,55,000 ಹೇಳ್ತಾ ಇದೀವಿ. ಚಾನಲ್ ಫಾಲೋ ಮಾಡಿ ಬಂದ್ರೆ 1,45 ಫೈನಲ್ ಮುಗಿಸ್ಕೊಡ್ತೀನಿ ಸರ್. 1,45ಕ್ಕೆ? 1,45 ಸರ್ CNG ಇದೆಯಲ್ಲ? ಹಾ ಸರ್, CNG ಇದೆ. ಹಿಂದ್ಗಡೆ ಟ್ಯಾಂಕ್ ಎಲ್ಲ ಇದೆ ನೋಡಿ. ಸರ್ ಸ್ಕೋಡಾ ಫಾಬಿಯಾ ಟಾಪ್ ಎಂಡ್ ಸರ್, ನೋಡ್ತಾ ಇರ್ಬೋದು. ಕಂಪ್ನಿ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈರ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸ್ಕೋಡಾ ಫಾಬಿಯಾ ಅಲ್ಲ ಸರ್? ಫಾಬಿಯಾ ಪೆಟ್ರೋಲ್ ಸರ್ ಇದು. ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ?
ಸರ್ ಫ್ಯೂಚರ್ಸ್ ಅಂದ್ರೆ ಎಲ್ಲ ಟಾಪ್ ಅಂಡ್ ಸರ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ ಇದರಲ್ಲಿ, ಕಂಪ್ನಿ ಸಿಸ್ಟಮ್ ಎಲ್ಲ ಬರುತ್ತೆ ಸರ್. ಸೊ ಮ್ಯಾಗ್ವಿಲ್ ಜೊತೆಗೆ. ಹಾ ಓಕೆ ಸರ್, ಇದ್ರ ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 1,85,000 ಹೇಳ್ತಾ ಇದೀವಿ. ಎದುರುಗಡೆ ಬಂದ್ರೆ 175 ಗೆ ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. 175 ಕೊಡ್ತೀನಿ. ಓಕೆ ಪೋಲೋನಾ ಸರ್? ಸರ್ ನೆಕ್ಸ್ಟ್ ಪೋಲೋ ವೈಟ್ ಕಲರ್, ವೈಟ್ ಬ್ಯೂಟಿ, ಸಿಂಗಲ್ ಓನರ್ ಸರ್ ಇದು ಪೆಟ್ರೋಲ್ ಸರ್, ಪೆಟ್ರೋಲ್ ಪೋಲೋ. ಓಕೆ 85,000 ಓಡಿದೆ. ಗಾಡಿಯಲ್ಲಿ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, 4x4 ಪವರ್ ವಿಂಡೋ ಎಲ್ಲ ನೋಡ್ಬೋದು, ಲೆದರ್ ಸೀಟ್ ಕವರ್ ಎಲ್ಲ ಇದೆ, ಸಿಸ್ಟಮ್ ಎಲ್ಲ ಇದೆ. ಗಾಡಿಯಲ್ಲಿ ಯಾವುದೇ ತರ ಡೆಂಟು ಸ್ಕ್ರಾಚಸ್ ಏನು ಇಲ್ಲ, ಜಸ್ಟ್ ಪೆಟ್ರೋಲ್ ಹಾಕ್ಬೇಕು, ಓಡಿಸ್ಬೇಕು ಗಾಡಿ. ಓಕೆ ಸರ್, ಇದ್ರ ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 2,85,000 ಕೊಟ್ ಮಾಡ್ತಾ ಇದೀವಿ ಸರ್. ಹಾ ಸರ್, ಎದುರುಗಡೆ ಬಂದ್ರೆ ಏನಾದ್ರು ನೆಗೋಷಿಯಬಲ್ ಮಾಡ್ಕೊಡ ಸರ್. ಇನ್ನೊಂದು ಪ್ರೈಸ್ ಹೇಳ್ಬಿಡಿ ಸರ್ ಪೋಲೋ ವೈಟ್ ಗೆ. ಸರ್ ಪೋಲೋ ವೆರಿ ಡಿಮ್ಯಾಂಡೆಡ್ ವೆಹಿಕಲ್ ಸರ್ ಇದು. ನಾವೇ ಸುಮಾರು ಒಳ್ಳೆ ರೇಟಿಂಗ್ ಮಾಡಿದೀವಿ, 3 ಲಕ್ಷ ಮೇಲೆ ಮಾರಿದೀವಿ. ಈಗ ಬಂದ್ಬಿಟ್ಟು ಇದು 285 ಹೇಳ್ತಾ ಇದೀವಿ. ನಿಮ್ ಚಾನಲ್ ಕಡೆ ನಮ್ಗೆ 75 ಗೆ ಕ್ಲೋಸ್ ಮಾಡ್ಕೊಡ್ತೀವಿ ಸರ್. 275 ಹೌದು ಸರ್. ನೆಕ್ಸ್ಟ್ ಶಿಫ್ಟ್ ಸರ್. ಸರ್ ಶಿಫ್ಟ್ ಡಿಸೈರ್ ಸಿಂಗಲ್ ಓನರ್ VXI. ಇದು ಸಿಂಗಲ್ ಓನರ್ ಸರ್. ನೋಡ್ತಾ ಇರ್ಬೋದು ನೀವು, ಗಾಡಿ ನೀಟ್ ಅಂಡ್ ಕ್ಲೀನ್ ಇದೆ. ಇದು ಡಿಸೈರ್ ಅಲ್ವಾ? ಶಿಫ್ಟ್ ಡಿಸೈರ್ VXI ಪೆಟ್ರೋಲ್ ಸರ್, ಪೆಟ್ರೋಲ್ ಸಿಂಗಲ್ ಓನರ್. ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ? ಸರ್ ಫ್ಯೂಚರ್ಸ್ ಅಂದ್ರೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಎಲ್ಲ ಇದೆ ಸರ್. ಓಕೆ ಸರ್, ಇದ್ರ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 3,35,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ ಒಂದು 3,25,000 ಗೆ ಫೈನಲ್ ಟು ಫೈನಲ್ ಮಾಡಿ ಸರ್. 3,25,000 ಫೈನಲ್. ಓಕೆ ಸರ್, ಅವಾಗ್ಲೇ ಇನ್ನೊಂದು ಪೋಲೋ ತೋರಿಸಿದ್ರಿ, ಇನ್ನೊಂದು ಪೋಲೋ ಇದಲ್ಲ ಸರ್? ಸರ್ ಇನ್ನೊಂದು ಪೋಲೋ ಸರ್, ಇದು ಬಂದ್ಬಿಟ್ಟು ಟ್ರೆಂಡ್ ಲೈನ್, ಸೆಕೆಂಡ್ ಓನರ್, ಫ್ರೆಶ್ FC, ಫ್ರೆಶ್ ಇನ್ಶೂರೆನ್ಸ್ ಜೊತೆ ಕೊಡ್ತೀನಿ ಸರ್ ಇದು. ಓಕೆ ಸರ್, ಹಂಗೆ ಡೀಟೇಲ್ಸ್ ಸರ್ ಇದು? ಸರ್ ಡೀಟೇಲ್ಸ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಲೆದರ್ ಕುಶನ್ ಇದೆ, ಸಿಸ್ಟಮ್ ಇದೆ. ಓಕೆ ರನ್ನಿಂಗ್ ಕಂಡೀಷನ್ ಬಹಳ ಚೆನ್ನಾಗಿದೆ ಸರ್ ಇದು. ನೋಡಿ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಒಂದು ಮ್ಯೂಸಿಕ್ ಸಿಸ್ಟಮ್, ಬಹಳ ಡಿಮ್ಯಾಂಡೆಡ್ ವೆಹಿಕಲ್. ಇವತ್ತು ನಮ್ಮ ಆಫೀಸ್ ಅಲ್ಲಿ ಎರಡು ಇದೆ. ಪೋಲೋ ಇದೆ ಅಲ್ವಾ ಸರ್? ಹಾ ಸರ್. ಇನ್ನೊಂದು ಓನರ್ ಮಾಡಲ್ ಪ್ರೈಸ್ ಸರ್ ಇದ್ರದ್ದು? ಸರ್ ಸೆಕೆಂಡ್ ಓನರ್ ಮಾಡಲ್ ಬಂದ್ಬಿಟ್ಟು 2010 ಫ್ರೆಶ್ ಡಾಕ್ಯುಮೆಂಟ್ ಜೊತೆಗೆ ಕೊಡ್ತೀನಿ. ಓಕೆ ಪ್ರೈಸ್ ಬಂದ್ಬಿಟ್ಟು 2,80,000 ಹೇಳ್ತಾ ಇದೀನಿ. 275 ಫೈನಲ್ ಕೊಡ್ತೀನಿ ಸರ್. ಎಷ್ಟು ಸರ್ ಇದು? 275 ಗೆ. 275 ಗೆ. ಹಾ ಓಕೆ ಸರ್. ನೆಕ್ಸ್ಟ್ I20 ಮ್ಯಾಗ್ನಾ ಪ್ಲಸ್ ಸಿಂಗಲ್ ಓನರ್ ಪ್ಯೂರ್ ಪೆಟ್ರೋಲ್ ಸರ್. ಇದೂನು ಸಿಂಗಲ್ ಓನರ್. ಓಕೆ, ಪ್ಯೂರ್ ಪೆಟ್ರೋಲ್ ವೆಹಿಕಲ್ ಅಲ್ವಾ ಸರ್? ಪ್ಯೂರ್ ಪೆಟ್ರೋಲ್, ಮ್ಯಾಗ್ನಾ ಪ್ಲಸ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೀವು ನೋಡ್ತಾ ಇರ್ಬೋದು, ಕುಶನ್ ಗಿಶನ್ ಎಲ್ಲ ಸೂಪರ್ ಇದೆ. ಇದು ಗಾಡಿ ಬಂದ್ಬಿಟ್ಟು ಫ್ರೆಶ್ ಡಾಕ್ಯುಮೆಂಟ್ ಜೊತೆಗೆ ಸರ್ 5 ವರ್ಷ ಫುಲ್ FC ಸಿಗತ್ತೆ. 5 ವರ್ಷ ಫುಲ್ FC ಎಲ್ಲ ರನ್ನಿಂಗ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಡಾಕ್ಯುಮೆಂಟ್ ನಮ್ಮ ಹತ್ರ ಯಾವ್ದು ಪೆಂಡಿಂಗ್ ಇರಲ್ಲ, ಫುಲ್ ರನ್ನಿಂಗ್ ಇದೆ. ಸೊ ಫ್ರಂಟ್ ಅಲ್ಲಿ ಬ್ರಾಂಡ್ ನ್ಯೂ ಟೈರ್ ಇದೆ, ರಿಯರ್ ಅಲ್ಲೂ ಬ್ರಾಂಡ್ ನ್ಯೂ ಟೈರ್ ಹಾಕ್ಸಿದಾರೆ ಅನ್ಬೋದು ಸರ್. ವೈಟ್ ಕಲರ್ ಇದೆ ಸರ್. ಪ್ರೈಸ್ ಇದೆ ಸರ್? ಪ್ರೈಸ್ ಬಂದ್ಬಿಟ್ಟು 2,70,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,55,000 ಫೈನಲ್ ಕೊಡ್ತೀನಿ ಸರ್. 2,55,000 ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ನಿಮ್ಗೆ. ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಟೊಯೋಟಾ ETS ಟಾಪ್ ಎಂಡ್ VX ವೇರಿಯಂಟ್, ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಗಾಡಿ ಸರ್. ನೋಡ್ತಾ ಇರ್ಬೋದು, ಕಂಪ್ನಿಯಿಂದಾನೆ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS, ನಿಮ್ಗೆ ಲೆದರ್ ಕುಶನ್, ಕಂಪ್ನಿ ಸಿಸ್ಟಮ್ ಎಲ್ಲ ಬಂದ್ಬಿಡತ್ತೆ. ಆಲ್ 4 ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಸರ್. ಯಾವ್ದು ಕಮ್ಮಿ ಇದೆ ಅಂತ ಹೇಳಂಗಿಲ್ಲ ಇದ್ರಲ್ಲಿ. ಫುಲ್ ಸಿಲ್ವರ್ ಕಲರ್ ಇದೆ ನೋಡಿ. ಸಿಲ್ವರ್ ಕಲರ್ ಇದೆ ಸರ್. ಪ್ರೈಸ್ ಇರೋದು ಸರ್ 2011 ಸೆಕೆಂಡ್ ಓನರ್ ಪೆಟ್ರೋಲ್ ವೆಹಿಕಲ್. ಪ್ರೈಸ್ ಬಂದ್ಬಿಟ್ಟು 3,30,000 ಕೊಡ್ತೀನಿ ಸರ್. 3,30,000 ಸರ್. ಇನ್ನೊಂದು ಪ್ರೈಸ್ ಹೇಳ್ತೀರಾ ಸರ್? ಸರ್ 3,25,000 ಕೊಡ್ತೀನಿ ಸರ್. ಓಕೆ. ಇಷ್ಟೊಂದು ರಿಡ್ಜ್ ಸರ್? ಸರ್ ರಿಡ್ಜ್ 2011 ZXI ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ಏರ್ ಬ್ಯಾಗ್ ಗಾಡಿ. ನೋಡ್ತಾ ಇರ್ಬೋದು ನೀವು, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಇದ್ರಲ್ಲಿ. ಸಿಂಗಲ್ ಓನರ್ ಸರ್. ಇದೂನು AC, ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ವಿಲ್ ಬರುತ್ತೆ. 5 ಮ್ಯಾಗ್ವಿಲ್ ಬರುತ್ತೆ ಸರ್ ಇದರಲ್ಲಿ. ಸ್ಟೇರಿಂಗ್ ಕಂಟ್ರೋಲ್ ಎಲ್ಲ ಇದಲ್ಲ ಸರ್? ಹೌದು ಫುಲ್ಲಿ ಟಾಪ್ ಎಂಡ್ ಮಾರುತಿಯಲ್ಲಿ ZXI. ಸರ್ ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 3,10,000 ಕೊಡ್ತೀನಿ ಸರ್. ಓಕೆ ಸರ್. ನೆಕ್ಸ್ಟ್ ಒಂದು ಸಿವಿಕ್ ಇದೆ ಸರ್, ವೈಟ್ ಕಲರ್ ಅಲ್ಲಿ. ಸರ್ ವೈಟ್ ಕಲರ್ ಅಲ್ಲಿ ಹೋಂಡಾ ಸಿವಿಕ್ 2010 11 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಸರ್. ಸರ್ ಇದು ಸಿಂಗಲ್ ಓನರ್. ಟಾಪ್ ಎಂಡ್ ಗಾಡಿ ಸರ್. ಓಕೆ, ಇದು ವೈಟ್ ಕಲರ್ ಅಲ್ಲಿ ಇದೆ ನೋಡಿ. ಸೊ ಮ್ಯಾಗ್ವಿಲ್ ಎಲ್ಲ ಇದೆ ಸರ್. ಹಂಗೆ ಫೀಚರ್ಸ್ ಅಂದ್ರೆ ಸರ್ ಫುಲ್ಲಿ ಟಾಪ್ ಎಂಡ್ ಸರ್. ಇದು ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ನಿಮ್ಗೆ ಮಿರರ್ ಇಂಡಿಕೇಟರ್, ಆಟೋ ಫೋಲ್ಡ್ ಮಿರರ್ ಎಲ್ಲ ಬರುತ್ತೆ. ಓಕೆ. ಸಿವಿಕ್ ಯಾರು ನೋಡ್ತಾ ಇದ್ರ ಅಂದ್ರೆ ಒಂದು ಸಿವಿಕ್ ಇದೆ ನೋಡೋದು ವೈಟ್ ಕಲರ್ ಅಲ್ಲಿ ಸರ್. ಇದ್ರದ್ದು ಇನ್ನೊಂದು ಸರ್ ಓನರ್ ಮಾಡಲ್ ಪ್ರೈಸ್ ಸರ್? ಸಿಂಗಲ್ ಓನರ್, ಮಾಡಲ್ 10 11 ರಿಜಿಸ್ಟ್ರೇಷನ್,
ನಿಮ್ಗೆ 3,10,000 ಕೋಟ್ ಮಾಡ್ತಾ ಇದೀನಿ. ಎದುರುಗಡೆ ಬಂದ್ರೆ 295 ಗೆ ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. 295 ಗೆ 2010 ಮಾಡೆಲ್ ಸಿವಿಕ್. ಓಕೆ, ನೆಕ್ಸ್ಟ್ ಇನ್ನೊಂದು ರಿಡ್ಜ್ ಸರ್. ರಿಡ್ಜ್ ಸಿಲ್ವರ್ ಕಲರ್ VXI ಸೆಕೆಂಡ್ ಓನರ್ 2011 ಸೆಕೆಂಡ್ ಓನರ್ ಸರ್ ಇದು. ಸೆಕೆಂಡ್ ಓನರ್ VXI. ನಿಮ್ಗೆ ಆಲ್ 4 ಪವರ್ ವಿಂಡೋ ಬರುತ್ತೆ, AC, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕಿಂಗ್ ಎಲ್ಲ ಬರುತ್ತೆ ಸರ್. ಓಕೆ, ನೋಡಿ ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಟೈರ್ ಕಂಡೀಷನ್ ನೋಡ್ತೀವಿ ಅಂದ್ರೆ ಆಲ್ಮೋಸ್ಟ್ ಒಂದು ಬ್ರ್ಯಾಂಡ್ ನ್ಯೂ ಅನ್ಬೋದು, 4 ಟೈರ್. ಸರ್ ಇದ್ರ ಪ್ರೈಸ್ ಸರ್? ಸರ್ ಇದನ್ನ ಪ್ರೈಸ್ ಬಂದ್ಬಿಟ್ಟು 2,75,000 ಕೋಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 265 ಫೈನಲ್ ಆಗುತ್ತೆ ಸರ್. ಇದು 265 ಪೆಟ್ರೋಲ್ ವೆಹಿಕಲ್. ಓಕೆ ಸರ್, ನೆಕ್ಸ್ಟ್ ಸರ್. ಸರ್ ಮಾರುತಿ ಇರಿಟಿಕಾ VDI ಡೀಸೆಲ್ ವೇರಿಯಂಟ್ ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 85,000 ನೋಡಿದೆ. ಶೋರೂಮ್ ರಿಕಾರ್ಡೆಡ್. ಫೀಚರ್ಸ್ ಬಂದ್ಬಿಟ್ಟು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಕುಶನ್ ಎಲ್ಲ ಇದೆ. ಬ್ರ್ಯಾಂಡ್ ನ್ಯೂ ಇದೆ ಸರ್. ಇದರಲ್ಲಿ ಟೈರು 4x4. ಓಕೆ, 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಸೊ ಒಂದು ಬೆಸ್ಟ್ ಬಜೆಟ್ ಅಲ್ಲಿ ಇದೆ ಅನ್ಸುತ್ತೆ ಈ ವೆಹಿಕಲ್ ಅನ್ಕೊಂತೀನಿ. ಸರ್ ಪ್ರೈಸ್ ಇರೋದ್ರದ್ದು? ಸರ್ ಪ್ರೈಸ್ ಬಂದ್ಬಿಟ್ಟು 4,95,000 ಗೆ ಕೊಡ್ತೀನಿ ಸರ್. ಎಷ್ಟು ಸರ್? 4,95,000 ಗೆ. ಬಜಾರಿಗೆ ಚಾಲೆಂಜ್ ಪ್ರೈಸ್ ಇದು. ಈ ಪ್ರೈಸ್ ಅಲ್ಲಿ ನಿಮ್ಗೆ ಎರ್ಟಿಗಾ ಸಿಗಲ್ಲ. ಅದು 12 ಮಾಡಲು ಸೆಕೆಂಡ್ ಓನರ್ ಗಾಡಿ, ಶೋರೂಮ್ ವಿತ್ ಶೋರೂಮ್ ರಿಕಾರ್ಡ್. ಸರ್ ಇದಕ್ಕೆ ಲೋನ್ ಸರ್? ಸರ್ ಲೋನ್ ಇದಕ್ಕೆ 4 ಲಕ್ಷ ಮಾಡ್ಕೊಡ್ತೀನಿ ಸರ್. 4 ಲಕ್ಷ ಲೋನೇ ಆಗುತ್ತೆ? ಲೋನೇ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಸರ್. i10 2009 ರೆಡ್ ಕಲರ್, ಬಹಳ ಚೆನ್ನಾಗಿದೆ ಸರ್ ಗಾಡಿ. ಇದನ್ನು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಓಕೆ, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ, ಕಂಪ್ನಿ ಸಿಸ್ಟಮ್ ಎಲ್ಲ ಬರುತ್ತೆ. ಸೀಟ್ಸ್ ಕವರ್ ಎಲ್ಲ ಚೆನ್ನಾಗಿದೆ ನೋಡಿ, ರೆಡ್ ಕಲರ್ ಅಲ್ಲಿ. ಸರ್ ಇದ್ರ ಪ್ರೈಸ್ ಸರ್? ಸರ್ ಇದ್ರ ಪ್ರೈಸ್ 2,15,000 ಹೇಳ್ತಾ ಇದೀನಿ. ಎದುರುಗಡೆ ಬಂದ್ರೆ 2,05,000 ಕೊಡ್ತೀನಿ ಸರ್. 2,05,000 ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಸರ್. XUV 500 2013 14 ರಿಜಿಸ್ಟ್ರೇಷನ್. ಓಕೆ, ಸೆಕೆಂಡ್ ಓನರ್ ಗಾಡಿ ಸರ್. ನೋಡ್ತಾ ಸೆಕೆಂಡ್ ಓನರ್ ಸರ್ ಇದು? ಸೆಕೆಂಡ್ ಓನರ್. ನಮ್ಮ ಹತ್ರ ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಜಾಸ್ತಿ ಸರ್. ಹೌದು ಸರ್. ಸರ್ ಇದ್ರಲ್ಲಿ ಫೀಚರ್ಸ್ ಅಂದ್ರೆ? ಇದು ಟಾಪ್ ಅಂಡ್ ಸರ್. ಏರ್ ಬ್ಯಾಗ್, ABS, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಕಂಪ್ನಿ ಸಿಸ್ಟಮ್, ಲೆದರ್ ಕುಶನ್, 4 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಇದರಲ್ಲಿ. ಓಕೆ, ಮ್ಯಾಗ್ ವೀಲ್, ಸೊ ಫ್ರಂಟ್ ಬಂಪರ್ ಕೂಡ ಇದೆ ಬ್ಲಾಕ್ ಕಲರ್ ಅಲ್ಲಿ. ಸರ್ ಇದ್ರ ಪ್ರೈಸ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 6 lakh ಹೇಳ್ತಾ ಇದೀವಿ ಸರ್. ಎದುರುಗಡೆ ಬಂದ್ರೆ ಒಂದು 590 ಗೆ ಫೈನಲ್ ಕೊಡ್ತೀನಿ ಸರ್. 590 ಗೆ ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಹೋಂಡಾ ಸಿವಿಕ್ 2006 ನೋಡ್ತಾ ಇರ್ಬೋದು ನೀವು. ರೆಡ್ ಕಲರ್ ಗಾಡಿ, ಬಹಳ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಎಲ್ಲ ಇದೆ. ಸೊ ಹಂಗೆ ಫೀಚರ್ ಸರ್ ಇದರಲ್ಲಿ? ಸರ್ ಏರ್ ಬ್ಯಾಗ್, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಕುಶನ್, ಟಾಪ್ ಅಂಡ್ ಮ್ಯಾಗ್ ವೀಲ್, ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ ಇದು. ಓಕೆ ಸರ್, ಪ್ರೈಸ್? ಸರ್ ಪ್ರೈಸ್ FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. 1,45,000 ಕೊಡ್ತೀನಿ ಸರ್. ಇದು 1,45,000ಕ್ಕೆ? 1,45,000 ಕೊಡ್ತೀನಿ ಸರ್. ಎಲ್ಲ ರನ್ ಮಾಡ್ಕೊಡ್ತೀರಾ? ಲ್ಯಾಬ್ಸ್ ಅಲ್ಲಿ ಇದೆಯಾ? ಎಲ್ಲ ನೀವು ತಗೊಂಡೋಗಿ ರನ್ನಿಂಗ್ ಮಾಡಿಸ್ಕೊಬೇಕು. FC ಇನ್ಶೂರೆನ್ಸ್ ಎಲ್ಲ ಮಾಡಿಸ್ಕೋಬೇಕು. 1,45,000 1,40,000 ಕೊಡ್ತೀನಿ ಸರ್. 40,000 ಕೊಡ್ತೀನಿ. ಓಕೆ.